ಅದೆಷ್ಟೋ ವರ್ಷಗಳ ನಂತರ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದಲ್ಲಿ ಮುಗಿಲು ಮುಟ್ಟಿತ್ತು ಹೋರಿ ಹಬ್ಬದ ಸಂಭ್ರಮಾಚರಣೆ. ಬಣ್ಣ ಬಣ್ಣದ ಹೋರಿಗಳು, ಆ ಹೋರಿಗಳ ಅಸಂಖ್ಯಾತ ಅಭಿಮಾನಿಗಳು, ಕಿಕ್ಕಿರಿದು ತುಂಬಿದ್ದ ಜನಸಮೂಹ, ಹೋರಿ ಹಿಡಿಯಲು ಬಕಪಕ್ಷಿಯಂತೆ ಕಾಯುತ್ತಿದ್ದ ಹಿಡಿತಗಾರರು, ಇವೆಲ್ಲವೂ ಮೋಟೆಬೆನ್ನೂರು ಹೋರಿಯ ಕಾಡದಲ್ಲಿ ನನ್ನ ಕಣ್ಣಿಗೆ ಕಂಡ ವಿನೂತನ ದೃಶ್ಯಗಳು. ನಮ್ಮ ಗ್ರಾಮೀಣ ಜನರ ಬದುಕಿನ ಭಾಗವಾಗಿರುವ ಈ ಹೋರಿ ಹಬ್ಬ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿಯೇ. ಇದು ಸಾಂಪ್ರದಾಯಿಕ ಸಂಭ್ರಮ ಹಾಗೂ ಗ್ರಾಮೀಣ ಯುವಕರ ಉತ್ಸಾಹವನ್ನ ಪ್ರದರ್ಶಿಸುವ ಅತ್ಯುತ್ತಮ ಕ್ರೀಡೆಯಾಗಿದೆ. ಸುಂಟರ ಗಾಳಿಯಂತೆ ಒಂದು ಕ್ಷಣದಲ್ಲಿಯೇ ಓಡಿ ಗುರಿ ಮುಟ್ಟುವ ಹೋರಿಗಳ ಹೊಡೆತಕ್ಕೆ ಸಿಕ್ಕರೆ ಮಾತ್ರ ಅಪ್ಪಚ್ಚಿಯಾಗುವುದು ಶತಸಿದ್ಧ. ಮೈಯೆಲ್ಲ ಕಣ್ಣಾಗಿರಬೇಕು, ಗಮನವಂತೂ ಹೋರಿಯ ಪ್ರತಿ ಹೆಜ್ಜೆಗಳ ಕಡೆಗೆ ಇರಲೇಬೇಕು. ಒಂದು ಕ್ಷಣ ಮರೆತರೆ ಸಾಕು, ಹೋರಿ ಹೊಡೆತಕ್ಕೆ ಮೈಮೂಳೆ ಮುರಿದು ಹೋಗುತ್ತದೆ. ಇದು ಸಂಭ್ರಮ, ಉತ್ಸಾಹ, ಪ್ರತಿಷ್ಠೆ ಹಾಗೂ ಸಾಹಸದ ಜೊತೆಯಲ್ಲಿಯೇ ಕೆಲವು ಸುರಕ್ಷತಾ ಸವಾಲುಗಳನ್ನು ಒಳಗೊಂಡಿರುತ್ತದೆ. ಹೋರಿ ಮಾಲೀಕರಿಗೆ ತಮ್ಮ ಹೋರಿ ಹಿಡಿತಗಾರನಿಗೆ ಸಿಗಬಾರದೆಂಬ ಪ್ರತಿಷ್ಠೆ. ಹೋರಿ ಹಿಡಿತಗಾರ ಜೀವವನ್ನ ಲೆಕ್ಕಿಸದೆ ರಣಭಯಂಕರವಾಗಿ ಓಡುವ ಹೋರಿಯನ್ನ ಹಿಡಿಯಲೇಬೇಕೆನ್ನುವ ಸಾಹಸ. ಹೋರಿ ಮಾಲೀಕರು ಹಾಗೂ ಹೋರಿ ಹಿಡಿತಗಾರನ ಘರ್ಷಣೆಯ ಉತ್ಸಾಹ ಹಾಗೂ ಸಾಹಸಮಯ ಕ್ಷಣಗಳಿಗೆ ಇದು ಸಾಕ್ಷಿಯಾಗಲಿದೆ. ಈ ಹಬ್ಬದಲ್ಲಿ ಭಾಗವಹಿಸುವ ಹೋರಿಗಳನ್ನ ಬಣ್ಣ ಬಣ್ಣದ ಬಟ್ಟೆಗಳಿಂದ, ವಿಧ ವಿಧವಾದ ಬಲೂನ್ಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿರುತ್ತದೆ. ಮೋಟೆಬೆನ್ನೂರು ಅಖಾಡದಲ್ಲಿ ಯಾರ ಕೈಗೂ ಸಿಗದಂತೆ ಶರವೇಗದ ಓಟ ಓಡಿ ನೆರೆದಿದ್ದ ಜನರಿಗೆ ಸಖತ್ ಖುಷಿ ನೀಡುತ್ತಿದ್ದವು ಹೋರಿಗಳು. ಅಲ್ಲಿ ನೆರೆದಿದ್ದ ಹೋರಿ ಹಬ್ಬದ ಅಭಿಮಾನಿಗಳು ಕೇಕೆ, ಸಿಳ್ಳೆ, ಚಪ್ಪಾಳೆಗಳ ಮೂಲಕ ಮತ್ತಷ್ಟು ಹುರಿದುಂಬಿಸುತ್ತಿದ್ದರು. ಆ ಅಭಿಮಾನಿಗಳ ಹಾರಾಟ, ಚೀರಾಟ, ಕೂಗಾಟ ಅಭಿಮಾನಕ್ಕಂತೂ ಬೆಲೆ ಕಟ್ಟಲು ಸಾಧ್ಯವಾಗದ ಮಾತು. ದೂರ ದೂರದ 10 ಹಳ್ಳಿಗಳ 108 ಹೋರಿಗಳು ಇಲ್ಲಿ ಆಗಮಿಸಿ ತಮ್ಮ ಶರವೇಗದ ಓಟದ ಶಕ್ತಿ ತೋರಿಸುತ್ತಿದ್ದವು. ನಮ್ಮ ರೈತಾಪಿ ವರ್ಗದ ಸಾಂಸ್ಕೃತಿಕ ಸಾಹಸ ಕ್ರೀಡೆಯಾಗಿ ಬದಲಾಗಿರುವ ಈ ಹಬ್ಬ ಗ್ರಾಮೀಣ ಜನರ ಮನೆ ಮನಗಳಲ್ಲಿ, ಭಾವನೆಗಳಲ್ಲಿ ನಿತ್ಯ ನಿರಂತರವಾಗಿ ಅದೆಂದಿಗೂ ಮಾಸದಂತೆ ಉಳಿದುಕೊಂಡಿದೆ. ಪ್ರತಿಷ್ಠೆ, ಉತ್ಸಾಹ, ಪೈಪೋಟಿಯಿಂದ ಈ ಹಬ್ಬದ ರಂಗು ಮತ್ತಷ್ಟು ಹೆಚ್ಚಾಗಿರುತ್ತದೆ.
ಅಭಿಮಾನಿಗಳ ಹಾರಾಟ, ಚೀರಾಟ, ಕೂಗಾಟ ಅಭಿಮಾನಕ್ಕಂತೂ ಬೆಲೆ ಕಟ್ಟಲು ಸಾಧ್ಯವಾಗದ ಮಾತು. ದೂರ ದೂರದ 10 ಹಳ್ಳಿಗಳ 108 ಹೋರಿಗಳು ಇಲ್ಲಿ ಆಗಮಿಸಿ ತಮ್ಮ ಶರವೇಗದ ಓಟದ ಶಕ್ತಿ ತೋರಿಸುತ್ತಿದ್ದವು. ನಮ್ಮ ರೈತಾಪಿ ವರ್ಗದ ಸಾಂಸ್ಕೃತಿಕ ಸಾಹಸ ಕ್ರೀಡೆಯಾಗಿ ಬದಲಾಗಿರುವ ಈ ಹಬ್ಬ ಗ್ರಾಮೀಣ ಜನರ ಮನೆ ಮನಗಳಲ್ಲಿ ಭಾವನೆಗಳಲ್ಲಿ ನಿತ್ಯ ನಿರಂತರವಾಗಿ ಅದೆಂದಿಗೂ ಮಾಸದಂತೆ ಉಳಿದುಕೊಂಡಿದೆ. ಪ್ರತಿಷ್ಠೆ, ಉತ್ಸಾಹ, ಪೈಪೋಟಿಯಿಂದ ಈ ಹಬ್ಬದ ರಂಗು ಮತ್ತಷ್ಟು ಹೆಚ್ಚಾಗಿರುತ್ತದೆ. 16 ವರ್ಷಗಳ ನಂತರ ಮೋಟೆಬೆನ್ನೂರು ಗ್ರಾಮದಲ್ಲಿ ನಡೆದ ಈ ಹೋರಿ ಹಬ್ಬಕ್ಕೆ ನಿಜಕ್ಕೂ ಜೀವಕಳೆ ಬಂದಂತಾಗಿತ್ತು. ಕಾರಣ ಅಲ್ಲಿ ನಿರೀಕ್ಷೆಗೂ ಮೀರಿ ಹೋರಿ ಅಭಿಮಾನಿಗಳು ಸೇರಿಬಿಟ್ಟಿದ್ದರು. ಈ ಜನಸಮೂಹ ಹೋರಿ ಹಬ್ಬಕ್ಕೆ ಮತ್ತಷ್ಟು ಮೆರಗು, ರಂಗು, ಬಣ್ಣ ತಂದು ಕೊಟ್ಟಿತ್ತು. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಂಚಾರಿ ಬೀರಪ್ಪನ ನಮಸ್ಕಾರಗಳು.